ಸುವರ್ಣ. ದೀಕ್ಷಿನ್ ಕಸ್ಟಡಿ ಕೇಸ್ನ ಕೋರ್ಟ್ನವ್ರು ಮತ್ತೆ ಓಪನ್ ಮಾಡೋರಂತೆ. ದೀಕ್ಷಿಂಗೆ ಈ ಮನೆ ವಾತಾವರಣ ಸರಿ ಆಗ್ತಿಲ್ವಂತೆ. ಅದಕ್ಕೆ ಮತ್ತೆ ಈ ಕೇಸ್ ಓಪನ್ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಅಯ್ಯೋ, ನಮ್ಮ ಮಗಿನ ನಮ್ಮಿಂದ ದೂರ ಮಾಡ್ತವ್ರ. ನಾವ್ ಏನಂತ ತಪ್ಪು ಮಾಡಿದೀವಿ ಮಾದೇಶ? ಅವ ಇಲ್ಲ ಏನು ಆಗಕ್ಕಿಲ್ಲ, ಹೊಸ ಸಂಬಂಧನ ಮಾಡ್ಕೊ. ನೀನೇನೋ ಅನ್ಕೊಂಡಿದ್ಯಾ? ನನ್ನ ತಮ್ಮನ ಹೊಡೆಯಕ್ಕೆ ಎಷ್ಟ ಧೈರ್ಯ ನಿನ್ಗೆ? ಇನ್ನೇನು ಮಾತು ಸುಮ್ಮನೆ ಬಿಡೋದಿಲ್ಲ. ಜಯದೇವ್, ಒಂದ್ ನಿಮಿಷ. ಕೃತಿ, ನೀನ್ ಸುಮ್ಮನೆ ಇರೋ. ಅವ್ನು ಏನ್ ಮಾಡ್ತಾನೆ ನಾನು ನೋಡ್ತೀನಿ. ನೋಡ್ತೇನಲ್ಲೇ? ಹೌ ಡೇರ್ ಯು? ನನ್ನ ತಮ್ಮನ ಹೊಡೆಯೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಅವ್ನು ಚೇರ್ ತಗೊಂಡು ಹೊಡೆದಿದ್ಯಲ್ಲ, ನೀನು ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಈ ಕೇಸನ್ ಮತ್ತೆ ಯಾಕೆ ತೆಗಿತವ್ರವ್ವ? ಇದು ಹೆಂಗವ ಆಯ್ತು? ಇದಕ್ಕೆಲ್ಲ ನಾನೇ ಕಾರಣ. ನೆನ್ನೆ ಅಕ್ಷಯ್ ಜೊತೆ ಒಂದು ಚಿಕ್ಕ ಜಗಳ ಆಯ್ತು. ಮಾತಿಗೆ ಮಾತು ಬೆಳೆದು ಆ ಜಗಳ ದೊಡ್ಡ ಗಲಾಟೆನೇ ಆಗೋಯ್ತು. ಈಗ ಅಕ್ಷಯ್ ಹಾಸ್ಪಿಟಲ್ನಲ್ಲಿದ್ದಾನೆ. ಮತ್ತೆ ನೆನ್ನೆ ಗಲಾಟೆ ನಡಿಬೇಕಾದ್ರೆ ಆ ಕಸ್ಟಡಿ ಕೇಸ್ ಜಡ್ಜು ಅಲ್ಲೇ ಇದ್ರು. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸಾರಿ. ಏನ್ಲ ಸೂರ್ಯ, ಯಾಕ್ಲಾ? ಏನ್ಲ ಆಗದೆ ನಿಂಗೆ? ಏನ್ಲ ಆಗದೆ? ಹೋಗಿ ಹೋಗಿ ಅವ್ರ ಮುಂದೆ ಜಗಳ ಆಡಿದ್ಯಲ್ಲ ನೀನು. ನಾವು ಆಗ್ಲೇ ಸ್ವಚ್ಛ ದೂರ ಮಾಡ್ಕೊಂಡು ಏಟೊಂದು ಅನ್ಭವಿಸ್ತೀವಿ ಅಂತ ಗೊತ್ತು ತಾನೆ. ಮತ್ತೆ ಈಗ ದೀಕ್ಷನ್ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ಯಲ್ಲ. ಇಲ್ಲವ, ನನಗೆ ಕೋಪ ಬಂತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಿಂಗೆ ಗೊತ್ತಾಗಕ್ಕಿಲ್ಲ ಬಿಡು. ನೀ ಕೋಪ ಬಂದಾಗ ಮನ್ಸನೇ ಆಗಿರಕ್ಕಿಲ್ಲ. ಈಗ ಏನಾಯ್ತದೆ ಅಂತ ಹೊಸಿ ಯೋಚನೆ ಮಾಡಿದ್ಯಾ? ನಮ್ಮ ಮಗಿನ ನಮ್ಮಿಂದ ದೂರ ಮಾಡಿ ಆ ನಿಸಂತವ ಕಳಿಸ್ತಾರೆ ಈಗ. ಸ್ವಲ್ಪ ಸಮಾಧಾನವಾಗಿ ಹ್ಯಾಂಡಲ್ ಮಾಡಕ್ ಬರಲ್ವಾ ನಿಮ್ಗೆ? ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತೀರಾ. ನಿಮ್ ಕೋಪಕ್ಕೆ ಬಲಿ ಆಗ್ತಿರೋದು ನನ್ ಮಗಳು. ಏನಾದ್ರೂ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ.
ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ನನ್ ಮಗಳು ನನ್ ಮನೇಲಿ ಇರ್ಬೇಕಷ್ಟೇ. ನಾನಿದ್ದೀನಲ್ಲ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಶ್ರಾವಣಿ ಶ್ರಾವಣಿ ಶ್ರಾವಣಿ, ನನ್ನ ಮಾತು ಕೇಳು ಶ್ರಾವಣಿ. ನನ್ನ ಮಗಿನ ನನ್ನಿಂದ ದೂರ ಮಾಡಬೇಡಿ. ಅವಳಿಗೆ ಏನು ಆಗ್ದಿರಂಗ್ ನೋಡ್ಕೊಂಡ್ರವ್ವ. ಏನವ್ವ ಹಿಂಗಾಗದೆ? ಹೋಗ್ತೀನಿ. ಹೋಗೋಕ್ ಮುಂಚೆ ಇಲ್ಲಿ ನಿಂತಿದ್ದಲ್ಲ ನಿನ್ನ ಬಾಯ್ ಫ್ರೆಂಡು, ಅವನನ್ನ ಕೇಳು ಅಕ್ಷಯ್ಗೆ ಯಾಕೆ ಆ ರೀತಿ ಹೊಡೆದ ಅಂತ. ಅವನೀಗ ಹಾಸ್ಪಿಟಲ್ ಇದ್ದಾನೆ. ನೀನ್ ಇನ್ನೂ ಇದೇ ರೀತಿ ಮಾತಾಡ್ತಾ ಇದ್ರೆ ನಿನ್ನೂ ಅದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಾಗುತ್ತೆ. ಹುಷಾರ್. ಅರುಣ್, ಅಕ್ಷಯ್ಗೆ ಯಾಕೆ ಹೊಡೆಯೋದಕ್ಕೆ ಹೋದೆ? ಇನ್ನೇನ್ ಮಾಡ್ಲಿ ನಾನು? ಇವ್ರುಗಳು ಆಡೋ ಮಾತುಗಳನ್ನ ಕೇಳಿಸ್ಕೊಂಡು ಹೇಳಿ ತರ ಸುಮ್ಮನೆ ಇರುವಂತ್ಯಾ? ನಿನ್ನ ಬಗ್ಗೆ, ಬ್ರದರ್ ಬಗ್ಗೆ, ಇಡೀ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗ ಮಾತಾಡಿದಾರೆ ಇವರು. ಕೈ ಕಟ್ಕೊಂಡು ಕೇಕೆ ಹಾಕ್ತಾ ಇರ್ಬೇಕಾಗಿತ್ತಾ? ಏ ಯು, ನನ್ನ ಫ್ಯಾಮಿಲಿ ಬಗ್ಗೆ ಒಂದು ಕೆಟ್ಟ ಪದ ನನ್ನ ಕಿವಿಗೆ ಬೀಳ್ಬೇಕು, ನಿನ್ನ ತಮ್ಮನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನೆನ್ಪಲ್ಲಿಟ್ಕೋ. ನನ್ ಮಗಳಿಗೆ ಏನು ಆಗ್ಬಾರ್ದು ಅಂತ ಎಷ್ಟೆಲ್ಲ ನೋಡ್ಕೋತೀನಿ. ಆದ್ರೆ ಒಂದಲ್ಲ ಒಂದ್ ಕಷ್ಟ ಅಲ್ಲ, ಇವ್ರು ಜಗಳ ಆಡೋ ಅವಶ್ಯಕತೆ ಏನಿತ್ತು ಅಂತ. ಇಲ್ಲ, ನನ್ ಮಗಳಿಗೆ ಏನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಏನೋ ಮಾಡಿ ನಾನು ಜಡ್ಜ್ ಹತ್ರ ಮಾತಾಡ್ತೀನಿ. ಎಲ್ಲ ವಿಷಯ ಹೇಳಿ ನಾನು ಅವ್ರನ್ನ ಹೇಗೋ ಕನ್ವಿನ್ಸ್ ಮಾಡ್ತೀನಿ. ದೀಕ್ಷಾ ನನ್ ಮಗಳು, ನನ್ನಿಂದ ದೂರ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅವಳು ನನ್ ಜೊತೆನೆ ಇರ್ತಾಳೆ, ನನ್ ಜೊತೆನೆ ಇರ್ಬೇಕು. ಧನಿ ಧನಿ ರೆ ಗ ಮಗ ರೆ ಸ ರೆ ನಿ ರೆ ಸ ನಿ ಸ ನಿ ಧನಿ ಧ ಮಗ ಮಗ ಮದ ಸ ನಿ ರೆ ನೆ ದ ಮಗ ಮಗ ರೆ ಸ ಮ ಮಗ ಗ ರೆ ರೆ ಸ ರೆ ಸ ನಿ ನಿ ರೆ ಗ ಮ ದ ದ ಮ ದ ಮ ಗ ಮ ಗ ದ ಮ ದ ಮ ಗ ಮ ಗ ನಿ 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 ದ ದ ದ ಮ ಮ ಮ ಗ ಗ ಮ ಮ ಗ ಮ ಗ ಮ ಗ ರೆ ಗ ರೆ ಗ. ಅಳ್ಬೇಡ ಕೃತಿ, ಈ ರೀತಿ ಅಳೋದನ್ನ ನನ್ನ ಕೈ ನೋಡೋದಕ್ಕಾಗೋದಿಲ್ಲ. ಡೋಂಟ್ ವರಿ, ಐ ಆಮ್ ದೇರ್ ವಿತ್ ಯು. ಹೌ ಡೇರ್ ಯು? ನಾನು ಸಿಕ್ಕಿದೆ ಉಪಯೋಗಿಸ್ಕೊಳ್ಳೋಣ ಅಂತ ಏನಾದ್ರು ಥಿಂಕ್ ಮಾಡಿದ್ರೆ ಫಸ್ಟ್ ಅದನ್ನ ಮೈಂಡಿಂದ ತೆಗೆದು ಹಾಕೋ. ನಾ ಅರುಣ್ ಮಧ್ಯ ಬರೋ ಕನ್ಸ್ ಕಾಣ್ಬೇಡ. ಈ ರೀತಿ ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ. ಗಾಟ್ ಇಟ್? ನೀನು ಎಲ್ಲೇ ಹೋದ್ರೂ ನನ್ನ ಹತ್ರ ಬರಲೇಬೇಕು ಕೃತಿ. ಇನ್ನ ಅರುಣ್ನ ದೂರ ಮಾಡಿದಾಗಿದೆ. ಈಗ ನಿನ್ನನ್ನು ನನ್ನ ಹತ್ರ ಬರೋ ಹಾಗೆ ಮಾಡ್ಕೊಳ್ಳೋದು ಅದೇ ಬಾಕಿ. ಅದು ನಡೆಯುತ್ತೆ. ಬೆಟರ್ ವೆಯ್ಟ್.
ಶ್ರಾವಣಿ ಶ್ರಾವಣಿ ಸ್ವಲ್ಪ ನನ್ನ ಮಾತು ಕೇಳ್ತೀಯಾ? ನನ್ನ ಕಡೆಯಿಂದ ಹೊಡ್ಬೇಡಿ ನನ್ನ. ನಿಮ್ ಕೋಪದಿಂದ ನನ್ನ ಮಗಳು ನನ್ನಿಂದ ದೂರ ಹೋಗ್ತಾ ಇದ್ದಾಳೆ. ಕಷ್ಟ ಆದ್ರೂ ಪರವಾಗಿಲ್ಲ, ದೀಕ್ಷನ್ನ ನಾನು ಎಲ್ಲೂ ಕಳ್ಸೋದಿಲ್ಲ. ಶ್ರಾವಣಿ ನನ್ನ ಮಾತು ಕೇಳು. ಬೇಡ ಬೇಡ, ಪ್ರತಿ ಸರಿ ತಪ್ಪು ಮಾಡ್ಬಿಡೋದು, ಆಮೇಲೆ ಬಂದು ಸಾರಿ ಕೇಳೋದು. ಸಾರಿ ಕೇಳೋದ್ರಿಂದ ಎಲ್ಲ ವಿಷಯ ಸರಿ ಹೋಗುತ್ತಾ ಸೂರ್ಯ? ಅಟ್ಲೀಸ್ಟ್ ನಿನ್ನೆ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕು ಅಂತ ಅನಿಸ್ಲಿಲ್ವಾ ನಿಮ್ಗೆ? ನಾನು ಮಾತಾಡ್ಬೇಕು ಅಂತಾನೆ ಇದ್ದೆ ಶ್ರಾವಣಿ. ಯಾವಾಗ ಸೂರ್ಯ? ಯಾವಾಗ? ಏನೇ ವಿಷಯ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿದ್ದೀನಿ ತಾನೆ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಯಾವಾಗ್ಲೂ ನಿಮ್ಮಿಷ್ಟಂತೆ ನಡ್ಕೋತೀರಾ. ಸೂರ್ಯ, ನೀವ್ ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನನ್ ಮಗಳು ನನ್ ಜೊತೆ ಈ ಮನೇಲಿ ಇರ್ಬೇಕು. ನಂಗೋಳ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಸೂರ್ಯ. ಪ್ಲೀಸ್ ಪ್ಲೀಸ್. ಹಲೋ ಸರ್, ನೀವು ತುಂಬ ಸರಿ ಟ್ರಾನ್ಸ್ಫರ್ ಬಗ್ಗೆ ಹೇಳಿದ್ರಿ. ನಾನು ಸರಿಯಾಗಿ ರೆಸ್ಪಾಂಡ್ ಮಾಡಿರಲಿಲ್ಲ. ಸೂರ್ಯ, ದುಬೈ ಬ್ರಾಂಚ್ಗೆ ಹೋಗೋ ಬಗ್ಗೆ ಕೇಳಿದ್ದೆ, ಯಾಕೆ ಏನಾಯ್ತು? ಸರ್ ಸರ್ ಅದು ನಾನು ದುಬೈಗೆ ಹೋಗೋದಕ್ಕೆ ರೆಡಿ ಇದ್ದೀನಿ ಸರ್. ಅಲ್ಲ, ನೀವು ಇಷ್ಟು ದಿನ ಫ್ಯಾಮಿಲಿಗೋಸ್ಕರ ಹೋಗೋದಿಲ್ಲ ಅಂತ ಹೇಳ್ತಿದ್ರಿ. ಸಡನ್ ಆಗಿ ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಎನಿಥಿಂಗ್ ಸೀರಿಯಸ್ ಸೂರ್ಯ? ನಥಿಂಗ್ ಸರ್. ಆ್ಯಕ್ಚುಲಿ ಈಗಲೂ ಹೊರಡೋದಕ್ಕೆ ರೆಡಿ ಆಗಿರೋದು ಫ್ಯಾಮಿಲಿಗೋಸ್ಕರನೇ. ದುಬೈ ಬ್ರಾಂಚ್ ಜೊತೆ ನಾನು ಮಾತಾಡ್ತೀನಿ. ಯಾವಾಗ ಹೊರಡ್ತೀರಾ? ಒಂದೇ ಒಂದು ಜವಾಬ್ದಾರಿ ಬಾಕಿ ಉಳ್ಕೊಂಡಿದೆ ಸರ್. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ಮುಗಿಸಿ ಇಲ್ಲಿಂದ ಹೊರಡ್ತೀನಿ. ಸರಿ, ನಾಳೆ ಆಫೀಸ್ ಹತ್ರ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು ಸರ್. ಏನೇ ಆದರೂ ಸರಿ, ಈ ಕ್ಷಣ ನನ್ನಿಂದ ದೂರ ಆಗೋದಕ್ಕೆ ನಾನು ಬಿಡಲ್ಲ ಶ್ರಾವಣಿ, ನಾನು ಬಿಡಲ್ಲ. ಸೂರ್ಯ, ಕೋರ್ಟ್ ಒಬ್ರಿಗೆ ಪರ್ಮನೆಂಟ್ ಕಸ್ಟಡಿ ಕೊಡೋಕ್ಕೂ ಮುಂಚೆ ಆ ಕೇಸ್ನ ಎಸ್ಸರಿ ಬೇಕಾದ್ರೆ ರಿಓಪನ್ ಮಾಡ್ಬೋದು. ರಾಮ್, ಗೊತ್ತಿರೋ ವಿಷಯನೇ ಪದೇ ಪದೇ ಹೇಳ್ಬೇಡ. ಈ ಪ್ರಾಬ್ಲಮ್ಗೆ ನನ್ನ ಹತ್ರ ಸೊಲ್ಯೂಷನ್ ಇದೆ.
ನಿಮ್ಮ ಮನೆಗೆ ಹೋಗಿರು, ನಾನು ಆಮೇಲೆ ಬರ್ತೀನಿ. ಓಕೆ ಸೂರ್ಯ. ಅಪ್ಪ ಅಪ್ಪ, ಆರ್ ಯು ಓಕೆ? ಬನ್ನಿ, ಕೂತ್ಕೊಳ್ಳುವಂತೆ ಬನ್ನಿ. ಕಮ್, ಬನ್ನಿ ಕೂತ್ಕೊಳ್ಳಿ. ಸೂರ್ಯ, ನನ್ನ ಕೆಲವು FT ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಹೇಗಾದರೂ ಮಾಡಿ ದೀಕ್ಷನ್ ಕಸ್ಟಡಿ ಶ್ರಾವಣಿಗೆ ಸಿಗೋಗಿ ಮಾಡಿ. ದೀಕ್ಷಾ ಇಲ್ಲದೆ ಶ್ರಾವಣಿ ಒಂದು ಕ್ಷಣನೂ ಇರೋದಿಲ್ಲ. ಅಪ್ಪ ಅಪ್ಪ, ಏನಪ್ಪ ಇದೆಲ್ಲ? ನಿನ್ನ ಹತ್ರ ತುಂಬಾ ದುಡ್ಡಿದೆ ಅಂತ ನನಗೆ ಗೊತ್ತು ಸೂರ್ಯ. ಶ್ರಾವಣಿ ಅಪ್ಪ ಆಗಿ ಅವಳಿಗೋಸ್ಕರ ನಾನು ಏನಾದರೂ ಮಾಡ್ಬೇಕಲ್ವಾ? ಅವಳು ಚಿಕ್ಕ ವಯಸ್ಸಿಂದ ಬರೀ ನೋವೇ ಅನ್ಭವಿಸ್ಕೊ ಬಂದಿದ್ದಾಳೆ ಸೂರ್ಯ. ಅವಳಿಗೆ ಮಗು ಆಗೋದಿಲ್ಲ ಅಂತ ತುಂಬಾ ಜನ ಅವಳನ್ನ ಹಾಡ್ಕೊಂಡಿದ್ದಾರಪ್ಪ. ಅಪ್ಪ ಅಪ್ಪ, ಸೂರ್ಯ, ನೀನ್ ಶ್ರಾವಣಿನ ನಿಜವಾಗ್ಲೂ ಪ್ರೀತಿಸೋದಾದ್ರೆ ಹೇಗಾದ್ರೂ ಮಾಡಿ ಈ ಕಸ್ಟಡಿ ಕೇಸ್ನ ಶ್ರಾವಣಿಗೆ ಸಿಗೋ ಹಾಗೆ ಮಾಡಪ್ಪ ಪ್ಲೀಸ್. ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಅಪ್ಪ, ಏನಪ್ಪ ಇದೆಲ್ಲ? ದೀಕ್ಷಾ ಶ್ರಾವಣಿನ ಬಿಟ್ಟು ಎಲ್ಲೂ ಹೋಗಲ್ಲ, ಐ ಪ್ರಾಮಿಸ್. ನೋಡಿ, ನಾನು ಬದುಕಿರೋವರೆಗೂ ದೀಕ್ಷೆಗಾಗ್ಲಿ ಶ್ರಾವಣಿಗಾಗ್ಲಿ ಏನೂ ಆಗೋದಿಲ್ಲ. ದೀಕ್ಷೆನ ಕಸ್ಟಡಿ ನಮಗ್ ಸಿಗುತ್ತೆ. ಪ್ಲೀಸ್, ನೀವೇನು ಯೋಚನೆ ಮಾಡಬೇಡಿ. ದೀಕ್ಷಾ ಈಗಷ್ಟೇ ಈ ಸ್ಕೂಲಿಂದ ಬಂದವಳೆ. ಅವಳ ಮುಂದೆ ಯಾರು ಈ ವಿಷಯ ಮಾತಾಡೋಕೆ ಹೋಗ್ಬೇಡಿ. ಅಮ್ಮ, ನಾಳೆಯಿಂದ ಕೇಸ್ ಶುರು ಆಗ್ತಿದೆ. ಅಟ್ಲೀಸ್ಟ್ ಈಗಲಾದರೂ ದೀಕ್ಷೆಗೆ ಈ ವಿಷಯ ಹೇಳಬೇಕು. ನಾಳೆದು ನಾಳೆಗೆ ನೋಡ್ಕೊಳವ. ಕೊನೆ ಪಕ್ಷ ಇವತ್ತು ಒಂದಿನಾದರೂ ನಗ್ನಗ್ತಾ ಇರೋ ಥರ ನೋಡ್ಕೊಳವ. ಈ ವಿಷಯ ಗೊತ್ತಾದರೆ ಮನ್ಸಿಗೆ ಸಾನೇ ಬೇಜಾರು ಮಾಡ್ಕೋತದೆ ಅದು. ಆಮೇಕಿಂದ ನಮ್ಮ ಶ್ರಾವಣಿ ಎಲ್ಲ ವಿಷಯನೂ ದೀಕ್ಷೆಗೆ ತಿಳಿಸ್ತಾಳೆ. ಸರಿ ಅಮ್ಮ, ನಾಳೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೇಕು. ಎಲ್ಲ ರೆಡಿಯಾಗಿದೆ. ಎಲ್ಲರೂ ಕೋರ್ಟ್ ಹತ್ರನೇ ಮೀಟ್ ಮಾಡ್ತೀನಿ. ಸೂರ್ಯ, ನಾನು ಕಾಲ್ ಮಾಡ್ತೀನಿ. ರಾಮ್, ಹೇಗಾದರೂ ಸರಿ ದೀಕ್ಷೆನ ನಮ್ಮ ಫ್ಯಾಮಿಲಿಯಿಂದ ದೂರ ಮಾಡಬೇಡ ಪ್ಲೀಸ್. ಅವಳನ್ನ ನಮ್ಮ ಜೊತೆಲೇ ಇರೋ ಹಾಗೆ ಮಾಡು ಪ್ಲೀಸ್. ಅದಕ್ಕೆ ಪ್ಲೀಸ್ ಹೇಳ್ಬೇಡಿ. ಅದಕ್ಕೆ ನಮಗೆ ಇಷ್ಟೊಂದು ಜನ ಸಪೋರ್ಟ್ ಇರ್ಬೇಕಾದ್ರೆ ನಾವು ಈ ಕೇಸ್ನ ಖಂಡಿತ ಗೆದ್ದೇ ಗೆಲ್ತೀವಿ. ಡೋಂಟ್ ವರಿ. ದೀಕ್ಷಾ ಈ ಮನೇಲಿ ನಿಮ್ಮ ಜೊತೆನೇ ಇರ್ತಾಳೆ. ನಾನಿನ್ ಬರ್ತೀನಿ. ಅದಕ್ಕೆ ಶ್ರಾವಣಿ, ಮನ್ಸು ಗಟ್ಟಿ ಮಾಡ್ಕೊಳವ. ನೀ ಅಳ್ಬೇಡ, ಸಮಾಧಾನ ಮಾಡ್ಕೊ. ಶ್ರಾವಣಿ, ಕಣ್ಣೀರು ಒರೆಸ್ಕೊ. ನೀನು ಇನ್ನೇನು ದೀಕ್ಷಾ ಕೆಳಗೆ ಬರೋ ಹೊತ್ತಾಯ್ತು. ನೀ ಕಣ್ಣೀರು ಒರೆಸ್ಕ. ಇಲ್ಕೇಳು ಶ್ರಾವಣಿ, ಆ ಚಾವುಂಡವ್ವ ನಮ್ದವ್ರನ್ನ ಯಾರನ್ನೂ ಕೈ ಬಿಡೋಕಿಲ್ಲ ಕಣವ. ಎಲ್ಲಾರನ್ನೂ ಕಾಪಾಡ್ತಾಳೆ. ಹಂಗೆ ನಮ್ಮನ್ನು ಬಿಟ್ಬಿಟ್ಟಾಳೇನವ. ಹೊಸಿ ಸಮಾಧಾನ ಮಾಡ್ಕೊಳೆ.
ನಾನು ಒಂದು ನಿಮಿಷ ರಾಮ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ.